ಬೀಜಕ್ಕೆ ನೀವು ರಾಗಿನಾದ್ರೂ ತಗೊಳ್ಳಿ, ಜೋಳನಾದ್ರೂ ತಗೊಳ್ಳಿ, ತೊಗರಿನಾದ್ರೂ ತಗೊಳ್ಳಿ, ಶೇಂಗಾದಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡಿ, ಸಿಪ್ಪೆ ಬೇಗ ಸುಳಿಯುತ್ತೆ, ನೋಡ್ಕೊಂಡು ಮಾಡಿ ಅಷ್ಟೇ ನಾನು, ಆಯ್ತಾ. 1 kg ಬೀಜಕ್ಕೆ 10 ಗ್ರಾಮು 10 ಗ್ರಾಮು ದ್ವಿದಳ ಧಾನ್ಯಗಳಿಗಾದ್ರೆ ರೈಸೋಬಿನ್, ಆಯ್ತಾ. 10 ಗ್ರಾಮು PSB ಅಂತ ಬರ್ಕೊಳ್ಳಿ, ನೀವು ಗೂಗಲ್ ಮಾಡಿದ್ರೆ ಅದು ಫುಲ್ ಫಾರ್ಮ್ ಸಿಗುತ್ತೆ. PSB ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ, PSB, ಆಯ್ತಾ. 4 ಗ್ರಾಮು ಟ್ರೈಕೋಡರ್ಮ, ಆಯ್ತಾ. 4 ಗ್ರಾಮು ಟ್ರೈಕೋಡರ್ಮ, 4 ಗ್ರಾಮು ಸೂಡೋಮೋನಸ್ ಹಾಕಿ ನಾನು ಇವಾಗ ಮಾಡಿದ್ನಲ್ಲ ಆ ಥರ ಮಾಡಿ, ಸ್ವಲ್ಪ ಜೀವಾಮೃತ ಮಾಡಿಕೊಂಡ್ರೆ ಜೀವಾಮೃತ ಮಾಡ್ಕೊಳ್ಳಿ, ಇಲ್ಲ ಬೀಜಾಮೃತ ಅಂತಲೇ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ಸ್ವಲ್ಪ ಸುಣ್ಣ ಹಾಕ್ತೀವಿ, ಆಯಿತಾ. ಅದನ್ನು ಕೂಡ ನೀವು ಹಾಕ್ಬಹುದು ಮಾಡಿಕೊಂಡು, ಅಥವಾ ಏನೋ ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಬೀಜ ಬಿತ್ತನೆ ಮಾಡಿ, ಅಷ್ಟೇ ಮುಗೀತಾ. ಇಲ್ಲ ಪಕ್ಷಿಗಳ ಕಾಟ ತುಂಬ ಜಾಸ್ತಿ ಇದೆ ಅಂತಂದರೆ ಆಲ್ರೆಡಿ ಬೀಜಗಳನ್ನ ತೊಗೊಂಡು ಬಂದಿರೋದ್ರಿಂದ ಯಾವುದಾದ್ರೂ ಕೀಟನಾಶಕದಿಂದ ಮತ್ತೆ 1 kg ಬೀಜಕ್ಕೆ ಅದನ್ನು ಬರ್ಕೊಳ್ಳಿ, 1 kg ಬೀಜಕ್ಕೆ 2 ml 2 ml ಇವಾಗ ಒಂದು 10 kg ಬೀಜ ಹಾಕೊಂಡಿದ್ದೀರ ಅಂದರೆ 20 ml ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಬಿತ್ತನೆ ಮಾಡೋದು. ಯಾವುದು ಕೆಮಿಕಲ್ ಹೇಳ್ತಿದ್ದೀನಿ ನಾನು, ಕೆಮಿಕಲ್ ಯಾವುದಾದ್ರೂ ಹಾಕಿ. ಕೆಮಿಕಲ್ ಬಂದು ಕ್ಲೋರೋಪೈರಿಪೋಸ್ ಸಿಗುತ್ತೆ, ಕ್ಲೋರೋಪೈರಿಪೋಸು 30 EC ಸಿಗುತ್ತೆ, ಅದಾದರೂ ಹಾಕೊಳ್ಳಿ. ಬೀಜೋತ್ಪಾದನೆಗೆ ಹೇಳ್ತಿರೋದು, ಬೇರೆದಕ್ಕೆಲ್ಲ ಬೀಜೋತ್ಪಾದನೆಗೆ ಹೇಳ್ತಾರೆ. ಕ್ಲೋರೋಪೈರಿಪೋಸ್ ಇಸ್ ದ ಬೆಸ್ಟ್ ಕೆಮಿಕಲ್, ಯೂಸ್ ಮಾಡಿ. 30 EC ಸಿಗುತ್ತೆ, 30 EC ಹಾಕಿ. 50 EC ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, 30 EC ಇಸ್ ಓಕೆ, ಆಯ್ತಾ. ಮೇಡಮ್ ಒಂದು ಸೆಕೆಂಡ್ ರಿಪೀಟ್ ಮಾಡಿ, ವಿಡಿಯೋ ಮಾಡ್ತೀವಿ. ಇಲ್ಲಾಗಿದೆ ವಿಡಿಯೋ ಅದಕ್ಕೆ ಮಾಡಿರುವಂಥದ್ದು.